ಬರುವುದೆಲ್ಲವ ಸ್ವೀಕರಿಸು, ಬಂದಿದ್ದೆಲ್ಲವ ಅನುಭವಿಸು. ನಮ್ಮ ಪಾಲಿನದಷ್ಟೇ ನಮಗೆ ಸಿಗುವುದು, ನಮ್ಮದಲ್ಲದ್ದು ನಮ್ಮಿಂದ ಖಂಡಿತ ದೂರವಾಗುವುದು. ಇರುವಷ್ಟು ದಿನ ನೆಮ್ಮದಿಯಾಗಿರು, ಇಷ್ಟೇ ಜೀವನ. ಹಾಯ್, ಹಲೋ, ನಮಸ್ತೆ ಕನ್ನಡಿಗರೇ. ಇದು ಟ್ಯೂಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಧಾರವಾಡದ ಹುಡುಗಿ. Hello family members and welcome back to my channel, and first of all don't forget to subscribe my channel. ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು, ನೀರು ಕಾಸ್ಕೊಂಡು, ಸ್ನಾನ ಮಾಡ್ಕೊಂಡು, ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ, ಟಿಫಿನ್ ಮಾಡ್ಕೊಂಡೆ. ಬ್ಯಾಗಿನ ಉಸಾಬರಿಗೆ ಬಂದ್ರೆ ನಮ್ಮ ಬ್ಯಾಗ್ ಎಲ್ಲಿಟ್ಟಿದ್ದೆ ಅಲ್ಲೇ ಬಿದ್ದಿತ್ತು. ಯಾಕಂದರೆ ಎಕ್ಸಾಮ್ ಮುಗಿದ್ಮೇಲೆ ನೋಡೇ ಇಲ್ಲ ಅದನ್ನು. ಒಟ್ಟು ಬರೀ ಅದರೊಳಗಿದ್ದೆ ATM ಕಾರ್ಡ್ ಬಿಟ್ಟು ಮತ್ತೇನೇನೂ ಮುಟ್ಟಿಲ್ಲ ನೋಡ್ರಿಪ್ಪ ನಾ. ಇನ್ನೇನು ಮಾಡೋದು, ಬ್ಯಾಗಿನ ಉಸಾಬರಿ ಎಲ್ಲ ಕ್ಲೀನ್ ಮಾಡಿಟ್ಟು ಬ್ಯಾಗ್ ಅದ್ರ ಪಾಡಿಗೆ ಅದನ್ನು ಇಟ್ಟು ಸುಮ್ಮನೆ ಕೂತ್ಕೊಂಡ ತಕ್ಷಣ ಸಡನ್ನಾಗಿ ಲಕ್ಷ್ಮೀ ಅಷ್ಟಕಂ ಕಲಿಬೇಕಂತ ಹೇಳಿ ನಮ್ಮ ಅಕ್ಕ ಹೇಳಿದ್ರೆ, ಸೊ ಅದಕ್ಕೆ ಅದನ್ನು ಬರಿಬೇಕಂತೇಳಿ ಬರ್ಕೊತ ಕೂತ್ಕೊಂಡೆ. ನೋಟ್ಸ್ ರೆಡಿ ಮಾಡ್ಕೊಂಡ್ರಲ್ಲ, ಆಮೇಲೆ ಅದನ್ನು ಕಲಿಯಾಕ ಚಲೋ ಆಕಿತ್ತು ಈಸಿಯಾಗಿ. ಅದಕ್ಕೆ ಕೂತ್ಕೊಂಡು ಅದನ್ನೆಲ್ಲ ಬರ್ಕೊಂಡೆ ನೋಡ್ರಿಪ್ಪ. ಏನಾರ ಕಲ್ಕೊತ ಇರ್ಬೇಕು. ಸಾಂಗ್, ಡ್ಯಾನ್ಸ್, ನಮ್ದೇನು ಇಂಟ್ರೆಸ್ಟ್ ಅದನ್ನು ಕಲ್ಕೊತಿದ್ರೆ ಮೈಂಡ್ ಫ್ರೆಶ್ ಆಗಿರ್ತೈತಿ. ಅದಕ್ಕೆ ನೀವು ಏನಾರ ಕಲ್ಕೋತ ಇರಿ ಖಾಲಿ ಇದ್ದಾಗ. ಅಷ್ಟನ್ನೊತ್ಲಿ ನಮ್ಮಮ್ಮ ಆಲ್ರೆಡಿ ರೊಟ್ಟಿ ಮಾಡತ್ತಿದ್ರು. ಅವ್ರಿಗೆ ಆರ್ಡರ್ ಬಂದಿತ್ತು, ಆ್ಯಕ್ಚುಲಿ ಮನಿದಲ್ಲ ಅದು. ರೊಟ್ಟಿ ಮಾಡೋದು ವೀಡಿಯೋ ಮಾಡ್ಕೊಂತ ಕೂತ್ಕೊಂಡೆ ನಮ್ಮಮ್ಮನ ಜೋಡಿ. ನಮ್ಮಮ್ಮ ಏನು ವೀಡಿಯೋ ಮಾಡ್ತೀವಿ ಆಗಲೇ ಮುಗ್ಲಿ ಅದನ್ನು ಅಂತ ಅಂದ್ಕೊಂಡೆ. ಅಂದಿದ್ದಕ್ಕೆ ಕೆಲಸ ಮಾಡೋಕೆ ಹೋದೆ ಹೊರಗೆ. ಬಟ್ಟೆ ಒಗೆಯೋದಿತ್ತು. ಬಟ್ಟೆ ಎಲ್ಲ ಒಗ್ಕೊಂಡು ಬಂದ ತಕ್ಷಣ ಅಮ್ಮ ಊಟಕ್ಕೆ ರೆಡಿ ಮಾಡೋಕೆ ಚಪಾತಿ ಮಾಡತ್ತಿದ್ರು. ಆಲ್ರೆಡಿ ಎಲ್ಲ ಮಾಡಿದ್ರು ಅವ್ರು, ಚಪಾತಿ ಒಂದೇ ಮಾಡತ್ತಿದ್ರು. ಸೊ ಚಪಾತಿ, ಅನ್ನ, ಸಾಂಬಾರೆಲ್ಲ ಊಟ ಮಾಡಿ ಸ್ಟಿಚಿಂಗ್ ಮಾಡೋಕೆ ಬಟ್ಟೆ ಬಂದಿತ್ತು. ಅದಕ್ಕೆ ಸ್ಟಿಚ್ ಮಾಡ್ಬೇಕಂತ ಹೇಳಿ ಕೂತ್ಕೊಂಡೆ. ಭಾಳ ದಿನದ ಮೇಲೆ ಆ್ಯಕ್ಚುಲಿ ನನಗೂ ಸ್ಟಿಚಿಂಗ್ ಮಾಡೋದಂದ್ರೆ ಭಾಳ ಇಷ್ಟ. ರಾಟಿ ಆ್ಯಕ್ಚುಲಿ ನಾನು ಕಲ್ತಿದ್ದೀನಿ, ನನಗೆ ಯಾರೂ ಕಲಿಸಿಲ್ಲ. ಅಮ್ಮ ಹೊಲಿಯೋದು ನೋಡಿ ರಾಟಿ ತುಳ್ಯಾಕೂ ನನಗೆ ಬರ್ತೈತಿ ಅಂದ್ಕೊಂಡಿದ್ದಿಲ್ಲ. ಬಟ್ ಕುಂತ ತಕ್ಷಣ ಆಟೋಮೆಟಿಕ್ಲಿ ಬಂದು ನಾನು ಕಲ್ತೀನಿ. 6th ಕಲ್ತೀನಿ. ಆ್ಯಕ್ಚುಲಿ ಪ್ರೌಡ್ ಆಫ್ ಮೈ ಸೆಲ್ಫ್. ನನಗೆ ಯಾರೂ ಕಲಿಸಿಲ್ಲ. ಈಗ ಅದನ್ನು ಸ್ಟಿಚ್ ಮಾಡೋದು ಪರ್ಫೆಕ್ಟ್ ಆಗೈತಿ. ಈಗಂತರೂ ಕಲ್ತು ಒಂದು 9-10 ವರ್ಷನೂ ಆತನಿಸ್ತೈತಿ ನಾ ಕಲಿತ. ಕೋರ್ಸ್ನೂ ಆಗೈತಿ, 6 months ಮೇಲೆ ಕೋರ್ಸ್ ಆಗೈತಿ. ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡೆ. ಅಮ್ಮ ಕಲ್ಲಂಗಡಿ ಹಣ್ಣು ಹೆಚ್ಚಿಕೊಟ್ರೆ, ಕಲ್ಲಂಗಡಿ ಹಣ್ಣು ತಿನ್ಕೊಂಡೆ, TV ನೋಡ್ಕೊಂಡೆ, ಅವ್ರ ಜೋಡಿ ಮಾತಾಡ್ಕೊತ ಅವ್ರ ಜೋಡಿ ಸ್ವಲ್ಪ ಟೈಮ್ನೂ ಸ್ಪೆಂಡ್ ಆಯ್ತು. ಅದನ್ನು ಮುಗಿಸಿ ನಮ್ಮ ಅತ್ತಿಗೆ ಸ್ವಲ್ಪ ಅವ್ರಿಗೇನೋ ಕೊಡೋದಿತ್ತು. ಅದಕ್ಕೆ ಅವ್ರಿಗೂ ಹಣ್ಣು ಕೊಟ್ಟೋಣ ಅಂಥೇಳಿ ಅವ್ರ ಮನೆಗೆ ಹೋದೆ. ಆಲ್ರೆಡಿ ಹೀರೋ ಬಂದು ನಿಂತ್ಕೊಂಡಿದ್ದ. ಮನೆಗೆ ವಾಪಸ್ ಬಂದೆ ನಮ್ಮ ಮನೆಗೆ. ಅಲ್ಲೂ ಒಂದು ದೊಡ್ಡ ಹೀರೋ ಬಂದು ನಿಂತ್ಕೊಂಡಿದ್ದ. ಅವರೆಲ್ಲ ನೋಡ್ಕೊಂಡು ಬಟ್ಟೆ ತೊಗೋಬೇಕಂತ ಹೇಳಿ ಟೆರಸ್ ಮೇಲೆ ಹೋದೆ. ಬಟ್ಟೆ ಎಲ್ಲನೂ ತೊಗೊಂಡು ಬಿಟ್ಟೆ ನೋಡ್ರಿಪ್ಪ. ಅಲ್ಲಿ ನೋಡಿದ್ರೆ ನಮ್ಮ ತಮ್ಮಗಳು ಏನೇನೋ ಹರಟೆ ಹೊಡ್ಕೊಂಡು ಡೀಪ್ ಡಿಸ್ಕಷನ್ ಮಾಡ್ಕೊಂಡು ಕುಂತಾರೆ. ಮುಗಿಸ್ಕೊಂಡು ಅವ್ರನ್ನ ನೋಡ್ಕೊಂಡು ನನ್ನ ಮುಖ ನೋಡ್ರಿ ಈವ್ನಿಂಗ್ ಅಂದರೆ ಹೆಂಗಾಗೈತಿ. ಏನು ಮಾಡೋದು, ಕೆಲಸ ಮಾಡಿ ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಮಾಡೇ ನಾನು. ಅದ್ರ ವಿಡಿಯೋದಾಗ ಅಷ್ಟೂ ಕವರ್ ಮಾಡೋಕ್ಕಾಗಿಲ್ಲ. ಏನು ಮಾಡೋದು, ನೀವು ಬ್ಲಾಗರ್, ಏನು ಮಾಡ್ಬೇಕು, ಅಡ್ಜಸ್ಟ್ ಮಾಡ್ಕೊರಿ, ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಹೇಳ್ಕೊಂತ ಬಟ್ಟೆ ಎಲ್ಲ ಮಡಚಿಟ್ಟೆ. ಸಾಯಂಕಾಲ ತಲೆಗೆ ಎಣ್ಣೆ ಹಚ್ಕೋಬೇಕಂತ ಹೇಳಿ ಸ್ಪ್ರೇ ಮಾಡ್ಕೊಂಡು ತಲೆ ಎಣ್ಣೆ ಹಚ್ಕೊಂಡೆ. ಎಲ್ಲ ಕೆಲಸ ಮುಗಿಸ್ಕೊಂಡೆ. ದೇವ್ರ ದೀಪ ಹಚ್ಚಿ ಅಮ್ಮ ಅಪ್ಪಗೆ ಟೀ ಮಾಡಿಕೊಟ್ಟೆ.
ನೋಡ್ರಿಪ್ಪ ನನ್ನ ಮುಖ ಹೆಂಗಾಗೈತೆ ಅಂಥೇಳಿ. ಅಮ್ಮ ಸೌತಿ ಬೀಜ ಮಾಡತ್ತಾರ. ಸೌತಿ ಬೀಜ ನಾನು ಮಾಡೀನಿ, ಅಮ್ಮನೂ ಮಾಡತ್ತಾರ. ಆಲ್ರೆಡಿ ಅವ್ರು ಜಾಸ್ತಿ ಮಾಡತ್ತಾರ ಫಾಸ್ಟ್. ಸೊ ಕನ್ನಡಿಗರೇ, ಇವತ್ತಿನ ನನ್ನ ದಿನ ಸಿಂಪಲ್ಲಾಗಿ ಹಿಂಗಿತ್ತು ನೋಡ್ರಿಪ್ಪ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ.